ಗಂಡ ಕೆಲ್ಸದ ಮೇಲೆ ಆಚೆ ಹೋಗಿದ್ದಾನೆ ಅಂತ ಸುಳ್ಳು ಬೇರೆ ಹೇಳ್ತಾಳೆ. ಎಲ್ಗ್ ಹೋಗಿದ್ದಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಅವ್ನು ಇವಳನ್ನ ಬಿಟ್ಟು ಹೋಗಿ ಯಾವ್ದೋ ಕಾಲ ಆಗಿದೆ. ಏನ್ ಇವಳು ಗಂಡ ಇವಳನ್ನ ಬಿಟ್ಟು ಹೋಗಿರೋದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ಎಲ್ಲಾನು ವಿಚಾರಿಸ್ಕೊಂಡೇ ಬಂದಿದ್ದೀನಿ. ಆ ಹೆಂಗಸ್ತ ನೋಡ್ತಾ ಇದ್ರೆ ನಡತೆ ಸರಿ ಇಲ್ದೋ ಹೆಂಗಸ್ತರ ಕಾಣಿಸ್ತಾಳೆ. ಅವಳ ಕೈಲಿ ನನ್ನ ತಂಗಿ ಮದ್ವೆ ಕಾರ್ಡು, ಅದು ಮೊದಲನೇದು. ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡಿ. ಯಾರಾದ್ರೂ ಕೇಳಿಸ್ಕೊಂಡ್ರೆ ಕಷ್ಟ ಆಗುತ್ತೆ. ನಾನು ಈ ಮನೆ ಅನ್ನ ತಿಂದಿದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಏನು ಅರ್ಥ ಮಾಡ್ಕೊಳ್ಳೋದು? ಗಂಡ ಬಿಟ್ಟಿರೋ ಹೆಂಗ್ಸ ಅವಳು. ಗಂಡನ್ ಬಿಟ್ಟವಳ ಪಾಪ ಪರವಾಗಿಲ್ಲ ಅಂತ ಮನೆಗೆ ಕರ್ಕೊ ಬಂದಿರೋ ತಮ್ಮಂದ್ರು. ಮೊದಲನೇ ಕಾರ್ಡ್ನ ಇಂಥ ಗಂಡ ಬಿಟ್ಟವ್ರ ಕೈ ಕೊಡಕ್ಕಾಗುತ್ತಾ? ಎಂತ ಹೋಲ್ಸ್ಬಾಯೋ ನಿಂದು. ನೀನು ಇಲ್ಲಿ ಕರ್ಕೊಂಡ್ ಬಂದಿದ್ದೆ ತಪ್ಪಾಯ್ತು. ಹೋಗೋ, ಅವ್ರ ಕಾಲಕ್ಕೆ ಬಿದ್ದು ಕ್ಷಮೆ ಕೇಳು. ಹೋಗು ಹೋಗೋ. ನಿನಗೆ ನಮ್ಮ ಮನೆ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ. ಹೆಣ್ಣು ಹೆತ್ತು ಮನೆಗೆ ಬಂದು ಹೆಣ್ಮಕ್ಳ ಬಗ್ಗೆ ಕೇವಲವಾಗಿ ಮಾತಾಡೋದು ಅವ್ರ ಸಂಸ್ಕಾರ ತೋರಿಸುತ್ತೆ. ಸೀತಾ ಮಾತೆ ದೇವಿ ಅಂಶ, ಆಕೆಯನ್ನೇ ಈ ಲೋಕ ಆಡ್ಕೊಳ್ಳೋದು ಬಿಡ್ಲಿಲ್ಲ. ಆದ್ರೆ ನಾವು ಸೀತೆನ ದೇವಿ ಅಂತ ಪೂಜಿಸ್ತೀವಿ. ಹಾಗೆ ನಮ್ಮಕ್ಕ. ಊರವ್ರು ಏನ್ ಅನ್ಕೋತಾರೆ ಅನ್ನೋದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನಿನಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಲ್ಲಿಗ್ ಬಂದ್ರು ಬಾಯಿಗೆ ಬಂದಂಗ್ ಮಾತಾಡಿ ನಮ್ಮ ಮಾನ ಮರ್ಯಾದೆ ಕಳೆಯದೇ ಆಗೋಯ್ತಲ್ಲೋ ನಿಂದು. ಆಗಿದ್ದಾಗೋಯ್ತು. ಆ ಮಹಾತಾಯಿ ಹತ್ರ ಕ್ಷಮೆ ಕೇಳು, ಕಾಲಿಗೆ ಬೀಳೋ. ಏನೋ ಕೋಪದಲ್ಲಿ ಹಾಗಂದ್ಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಆದ್ರೆ ನೀನು ಹೇಳಿದ್ದೊಂದು ಮಾತು ಸ್ವಲ್ಪ ದಿನದಲ್ಲೇ ಸುಳ್ಳಾಗತ್ತೆ. ಯಾರು ಹೇಳಿದ್ ನಿಮಗೆ ನಮ್ಮ ಮನೇಲಿ ಒಂದು ಮದ್ವೆನೂ ನಡೆಯಲ್ಲ ಅಂತ? ಇನ್ನೇನು ಸ್ವಲ್ಪ ದಿನಕ್ಕೆ ನಮ್ಮ ಮನೆಯಲ್ಲಿ ನಮ್ಮ ತಮ್ಮನ ಮದ್ವೆ ನಡೀತಿದೆಯಲ್ಲ. ಬಾಲು ಅಣ್ಣ, ಅವರಿಬ್ರು ಮಾತ್ರ ನನ್ನ ತಮ್ಮಂದ್ರಲ್ಲ. ನಮ್ಮ ಹೋಟ್ಲಲ್ಲಿ ಕೆಲಸ ಮಾಡ್ತಿರೋ ಬಾಲು ಕೂಡ ನನ್ನ ತಮ್ಮನೇ. ಥ್ಯಾಂಕ್ ಯು ಅಣ್ಣ. ಅಮ್ಮ, ಎಲ್ರನ್ನು ತಿಂಡಿ ಕರ್ಕೊಂಡು ಹೋಗಮ್ಮ. ಆಯ್ತಪ್ಪ.